ನಾಗಮಂಗಲದ ಗಣೇಶ ಮೂರ್ತಿ ಮೆರವಣಿಗೆ ವೇಳೆ ನಡೆದಂತಹ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಸರ್ಕಾರದ ಕಾನೂನು ಸುವ್ಯವಸ್ಥೆಯ ವಿರುದ್ಧ ಈಗ ಕಮಲ ಕಲ್ಲಿಗಳು ಸಿಡಿದೆದ್ದಿದ್ದಾರೆ. ಬಿಜೆಪಿಗರ ಭೇಟಿಯ ಬೆನ್ನಲ್ಲೇ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಪ್ರಮುಖವಾಗಿ ನಾಗಮಂಗಲದ ಗಣೇಶ ಮೂರ್ತಿಯ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಆದಂತಹ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಶೋಧನಾ ಸಮಿತಿಯ ರಚನೆಗೆ ಮುಂದಾಗಿರುವಂತದ್ದು. ಈಗ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆಯ ವಿರುದ್ಧ ಕಮಲ ನಾಯಕರು ಈಗ ಸಿಡಿದೆದ್ದಿದ್ದಾರೆ. ಸಿಡಿದೇಳುವ ಮುಖಾಂತರವಾಗಿ ಒಂದು ಕಡೆ ಈಗಾಗಲೇ ಬಿಜೆಪಿಗರ ಭೇಟಿಯ ಬೆನ್ನಲ್ಲೇ ಸಮಿತಿಯನ್ನ ರಚನೆ ಮಾಡಿರುವಂತದ್ದು. ಘಟನೆಯ ಸತ್ಯತೆ ತಿಳಿಬೇಕಾಗಿದೆ. ಇಲ್ಲಿ ಈ ಹಿನ್ನೆಲೆಯಲ್ಲಿ ಕೇಸರಿ ಪಡೆ ಮುಂದಾಗಿದೆ. ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡುವ ಮುಖಾಂತರವಾಗಿ ನಾಗಮಂಗಲದಲ್ಲಿ ನಿಜವಾಗ್ಲೂ ಕೂಡ ಆಗಿದ್ದೇನು, ಗಣೇಶ ಮೂರ್ತಿಯ ವಿಸರ್ಜನೆಯ ಸಂದರ್ಭದಲ್ಲಿ ಆದಂತಹ ಘಟನೆಗೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗಿದೆ. ಸತ್ಯ ಶೋಧನಾ ಸಮಿತಿಯ ಮುಖಾಂತರವಾಗಿ ಇಲ್ಲಿ ಕೋಮುವಾದ ಸೃಷ್ಟಿಯಾಗಿದೆ. ಬೇಕು ಅಂತಲೇ ಕೋಮುವಾದ ನಡೆದಿರುವಂತದ್ದು. ಅನ್ಯ ಕೋಮಿನವರು ಬೇಕು ಅಂತಲೇ ಇಲ್ಲಿ ಗಲಾಟೆಯನ್ನ ಮಾಡಿದ್ದಾರೆ ಎನ್ನುವ ವಿಚಾರವಾಗಿ ರಾಜ್ಯ ಬಿಜೆಪಿ ಘಟಕದಿಂದ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಸತ್ಯತೆಯಿಂದ ಸರ್ಕಾರಕ್ಕೆ ಮತ್ತೊಂದು ಚಾಟಿ ಬೀಸೋದಕ್ಕೆ ತಯಾರಿಯನ್ನ ನಡೆಸಿಕೊಳ್ಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸತ್ಯಶೋಧನಾ ಸಮಿತಿ ರಚನೆಗೆ ಮುಂದಾಗಿದ್ದಾರೆ ಅಶ್ವಥ್ ನಾರಾಯಣ್, ಭರತ್ ಬಸವರಾಜ್, ಭಾಸ್ಕರ್ ರಾವ್. ಪ್ರಮುಖವಾಗಿ ಈಗಾಗಲೇ ನಾರಾಯಣಗೌಡ, ಲಕ್ಷ್ಮೀ ಅಶ್ವಿನ್ ಗೌಡ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಿರುವಂತದ್ದು. ರಾಜ್ಯ ಬಿಜೆಪಿ ಘಟಕಕ್ಕೆ ಸರ್ಕಾರದ ಮೇಲೆ ಹರಿಹಾಯೋದಕ್ಕೆ, ಹಿಂದೂಗಳಿಗೆ ಇಲ್ಲಿ ಜೀವಂತವಾಗಿರೋದಕ್ಕೆ ಬಿಡಲ್ಲ ಅಂತ ಆ ರೀತಿಯ ಒಂದು ಸಂದೇಶವನ್ನ ರವಾನೆ ಮಾಡೋದಕ್ಕೆ ಈಗ ರಾಜ್ಯ ಬಿಜೆಪಿ ಘಟಕ ಮುಂದಾಗಿದೆ. ಸತ್ಯ ಶೋಧನಾ ಸಮಿತಿಯನ್ನ ರಚನೆ ಮಾಡಿ ಸತ್ಯತೆಯಿಂದ ಸರ್ಕಾರಕ್ಕೆ ಚಾಟಿ ಬೀಸೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು ಗಮನಿಸ್ತಾ ಇರಬಹುದು ನೀವು. ಸತ್ಯ ಶೋಧನಾ ಸಮಿತಿಯ ಕೆಲವೊಂದಿಷ್ಟು ಸದಸ್ಯರ ಹೆಸರುಗಳನ್ನ ಅಶ್ವಥ್ ನಾರಾಯಣ್ ಅವರಿರ್ತಾರೆ, ಭೈರತಿ ಬಸವರಾಜ್ ಅವರಿರ್ತಾರೆ, ನಾರಾಯಣಗೌಡ ಅವರಿರ್ತಾರೆ, ಮಾಜಿ ಸಚಿವರು ಲಕ್ಷ್ಮೀ ಅಶ್ವಿನ್ ಗೌಡ, ಭಾಸ್ಕರ್ ರಾವ್ ಅವರು. ಸೊ ಎಲ್ಲ ಒಂದು ಕಡೆ ನಿವೃತ್ತ IPS ಅಧಿಕಾರಿ ಕೂಡ ಇದರಲ್ಲಿ ಜಾಯಿನ್ ಆಗಿರುವಂತದ್ದು. ಒಟ್ಟಾರೆಯಾಗಿ ಇವರ ನೇತೃತ್ವದಲ್ಲಿ ವಾರದಲ್ಲಿ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಿತಿಯನ್ನ ರಚನೆ ಮಾಡಿಕೊಳ್ಳಲಾಗಿದೆ. ನಾಗಮಂಗಲದ ಗಣೇಶ ಮೂರ್ತಿಯ ಸಂದರ್ಭದಲ್ಲಿ ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್ ಆಗಿ ಅಲ್ಲಿ ನಡೆದಂತ ಸುಮಾರು ಅಂಗಡಿಗಳ ಧ್ವಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈ ಶ್ರೀರಾಮ್ ಘೋಷಣೆ ಆಗಿರ್ಬೋದು, ಮತ್ತೊಂದು ಕಡೆ ನಮಾಜ್ ಆಗಿರ್ಬೋದು, ಇವೆಲ್ಲವೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಶೋಧನಾ ಸಮಿತಿಯಲ್ಲಿ ಎಲ್ಲಿ ತಪ್ಪಾಗಿದೆ, ಏನಾಗಿದೆ ಅನ್ನುವ ವಿಚಾರವನ್ನ ಹೈಕಮಾಂಡ್ಗೆ ರವಾನೆ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಹರಿಹಾಯುವ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಕಟ್ ಹಾಕಬೇಕಾಗಿದೆ. ಒಂದು ಕಡೆ ಜಿಹಾದಿಗಳು, ಮತ್ತೊಂದು ಕಡೆ ಹಿಂದುತ್ವವಾದಿಗಳು ಈ ಗಲಭೆಗೆ ಕಾರಣ ಅನ್ನುವಂಥದ್ದು ಇಲ್ಲಿ ಕೆಲವೊಂದಿಷ್ಟು ನಾಯಕರು ಆರೋಪ ಮಾಡ್ತಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದೂಗಳ ಜೀವಕ್ಕೆ ಇಲ್ಲಿ ರಕ್ಷಣೆ ಇಲ್ಲ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ಒಂದು ಧರ್ಮೀಯರ ಪರವಾಗಿ ಕೆಲಸ ಮಾಡ್ತಾ ಇದೆ, ಸಿದ್ದರಾಮಯ್ಯ ಸರ್ಕಾರ ಮತ ಓಲೈಕೆಗಾಗಿ ಇಲ್ಲಿ ಮುಂದಾಗಿರುವಂತದ್ದು, ಇಲ್ಲಿ ರಕ್ಷಣೆ ಅನ್ನುವಂಥದ್ದು ಮರೆಮಾಚಲಾಗ್ತಾ ಇದೆ ಎನ್ನುವ ಮುಖಾಂತರವಾಗಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಸಿಡಿದೇಳೋದಕ್ಕೆ ಈಗ ಮುಂದಾಗಿದ್ದಾರೆ ಕೇಸರಿ ಕಲಿಗಳು. ರಾಜ್ಯ ಬಿಜೆಪಿ ಘಟಕದಿಂದ ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿ ಆ ಸ್ಥಳದ ಸತ್ಯಾಸತ್ಯತೆಯನ್ನ ತಿಳಿದುಕೊಂಡು ಹೈಕಮಾಂಡ್ಗೆ ವರದಿಯನ್ನ ರವಾನೆ ಮಾಡಿ ಮುಂದಿನ ಹೆಜ್ಜೆ ಏನು, ಮುಂದಿನ ನಿರ್ಧಾರ ಏನು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಮಲ ಕಲಿಗಳು ಸಿಡಿದೆದ್ದಿರುವಂತದ್ದು. ಸತ್ಯಶೋಧನಾ ಸಮಿತಿಯ ಮುಖಾಂತರವಾಗಿ ಹೈಕಮಾಂಡ್ಗೆ ಒಂದು ವರದಿಯನ್ನ ಕೊಟ್ಟ ನಂತರ ಸರ್ಕಾರಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡ್ತಾರ ಬಿಜೆಪಿ ನಾಯಕರು. ಹಿಂದುತ್ವ, ಹಿಂದೂ ಪರಿವಾರ, ಹಿಂದೂ ಸಂಪ್ರದಾಯ, ಶಿಸ್ತಿನ ಪಕ್ಷ, ಸಂಘಟನಾತ್ಮಕ ಪಕ್ಷ, ಗರ್ಭಗುಡಿ ಸಂಸ್ಕೃತಿಯನ್ನ ಹೊಂದಿರುವಂತಹ ಪಕ್ಷಕ್ಕೆ ಹೆಸರುವಾಸಿಯಾಗಿರೋದು ಬಿಜೆಪಿ. ಹಿಂದೂಗಳಿಗೆ ಇಲ್ಲಿ ರಕ್ಷಣೆ ಬೇಕಷ್ಟೇ, ನಾವು ಭಯೋತ್ಪಾದಕತೆಗೆ, ಜಿಹಾದಿಗಳಿಗೆ ಅವಕಾಶ ಕೊಡಲ್ಲ ಅನ್ನುವಂತ ಸಂದೇಶವನ್ನ ಬಿಜೆಪಿ ನಾಯಕರು ರವಾನಿಸಿಕೊಂಡು ಬರ್ತಿದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕ್ರೈಮ್ ಘಟನೆಗಳ ವಿಚಾರವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಇಲ್ಲಿವರೆಗೂ ಕೂಡ ಎಷ್ಟು ಕ್ರೈಮ್ ರಿಪೋರ್ಟ್ ಆಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ಸತ್ಯಶೋಧನಾ ಸಮಿತಿಯಲ್ಲಿ ಕೆಲವೊಂದಿಷ್ಟು ವಿಚಾರವನ್ನ ದಾಖಲಾತಿಗಳನ್ನ
ಹೈಕಮಾಂಡ್ಗೆ ರವಾನೆ ಮಾಡುತ್ತೆ. ಹೈಕಮಾಂಡ್ಗೆ ರವಾನೆ ಮಾಡಿದ ನಂತರ ಹೈಕಮಾಂಡ್ ಏನ್ ಸೂಚನೆ ಕೊಡುತ್ತೆ ಅದರ ಆಧಾರದ ಮೇಲೆ ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೆ ಕೇಸರಿ ಪಡೆ ಈಗ ಮುಂದಾಗಿರುವಂತದ್ದು. ರಾಜ್ಯದ ರಾಜಧಾನಿಗೂ ಕೂಡ ಹಬ್ಬಿದೆ ನಾಗಮಂಗಲದ ಬೆಂಕಿಯ ಜ್ವಾಲೆ. ಬೆಂಗಳೂರಲ್ಲಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಗಣಪತಿ ಮೂರ್ತಿ ಮತ್ತು ಗಣೇಶನ ಭಕ್ತರನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಟೌನ್ ಹಾಲ್ ಮುಂದೆ ಗಣಪತಿಯನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಹಿಂದೂ ಪರ ಸಂಘಟನಾಕಾರರು ಖಾಕಿಯ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಪ್ರತಿಭಟನೆಗೆ ಕಾರ್ಯಕರ್ತರು ಮುಂದಾಗಿದ್ರು. ಆ ಕಾರ್ಯಕರ್ತರನ್ನ ಖಾಕಿ ಪಡೆ ವಶಕ್ಕೆ ಪಡೆದಿದೆ. ಡಿಸಿಪಿ ಶೇಖರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿರುವಂತದ್ದು. ರಾಜ್ಯದ ರಾಜಧಾನಿಗೂ ಕೂಡ ನಾಗಮಂಗಲದ ಬೆಂಕಿಯ ಜ್ವಾಲೆ ಹಬ್ಬಿದೆ. ಬೆಂಗಳೂರಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಗಣಪತಿ ಮೂರ್ತಿ ಮತ್ತು ಗಣೇಶನ ಭಕ್ತರನ್ನ ಪೊಲೀಸರೀಗ ವಶಕ್ಕೆ ಪಡೆದಿದ್ದಾರೆ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು ನೀವು ಸ್ಥಳದಲ್ಲಿ ಸದ್ಯದ ಮಟ್ಟಿಗೆ ಈಗ ಒಂದು ಕಡೆ ಟೌನ್ ಹಾಲ್ ಮುಂದೆ ಗಣಪತಿಯನ್ನ ಇಟ್ಟು ಪ್ರತಿಭಟನೆಯನ್ನ ನಡೆದಕ್ಕೆ ಮುಂದಾಗಿರುವಂತದ್ದು. ನಾಗಮಂಗಲದಲ್ಲಿ ನಡೆದಂತಹ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಮುಖವಾಗಿ ಒಂದು ಕಡೆ ಈ ನಾಗಮಂಗಲದ ಗಲಭೆಯ ಕಿಚ್ಚು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳಿಂದ ವಿವಿಧ ರೀತಿಯ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂತದ್ದು. ಇವತ್ತು ಟೌನ್ ಹಾಲ್ ಮುಂದೆ ಏನೆಲ್ಲ ಆಯ್ತು, ಅವಾಂತರಗಳು ಹೇಗೆ ಸೃಷ್ಟಿ ಆಯ್ತು, ಪ್ರತಿಭಟನಾಕಾರರು ಹಾಗೆ ಪೊಲೀಸರ ನಡುವಿನ ವಾಕ್ ಚಾತುರ್ಯ ಹೇಗಿತ್ತು, ಮಾತಿನ ಚಕಮಕಿ ಹೇಗಿತ್ತು, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಎಸ್ ರೂಪ, ಈಗಾಗಲೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಆಗಿರುವಂತಹ ದಾಳಿಯನ್ನ ಖಂಡಿಸಿ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ತೀವ್ರವಾಗಿರುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರಿನ ಟೌನ್ ಹಾಲ್ ಅಲ್ಲಿ ಕೂಡ ಪ್ರತಿಭಟನೆ ಹೆಚ್ಚಾಗಿತ್ತು. ಏನಂತಂದ್ರೆ ಬೆಳಗ್ಗೆ ಪ್ರತಿಭಟನೆಯನ್ನ ಮಾಡ್ಬೇಕು ಅಂತ ಹೇಳಿ ಹಿಂದೂ ಸಂಘಟನೆಗಳು ಮತ್ತೆ ಬೆಂಗಳೂರು ಗಣೇಶ ಉತ್ಸವ ಸಮಿತಿಯಿಂದ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿದಾಗ್ಲೂ ಕೂಡ ಪೊಲೀಸರು ಅವರಿಗೆ ಪರ್ಮಿಷನ್ ಅನ್ನ ಕೊಡ್ಲಿಲ್ಲ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಅವರು ಗಣೇಶನ ಮೂರ್ತಿಯನ್ನ ಎತ್ತಿಕೊಂಡು ಬಂದು ಟೌನ್ ಹಾಲ್ ಬಳಿ ಮೆರವಣಿಗೆ ಮೂಲಕ ಪ್ರತಿಭಟನೆಯನ್ನ ಮಾಡಕ್ಕೆ ಮುಂದಾಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಒಂದು ಎಲ್ಲಿ ಮಿತಿಮೀರಿ ಪ್ರತಿಭಟನೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಪ್ರತಿಭಟನೆಯನ್ನ ತಡೆಗಟ್ಟಬೇಕು ಅಂತ ಹೇಳಿ ಹಲವಾರು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಗಣೇಶ ಮೂರ್ತಿಯನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿರುವಂತಾದ್ರೆ ಆ ವಾಹನದಲ್ಲಿ ಗಣೇಶ ಒಂದು ಮೂರ್ತಿಯನ್ನ ಇರಿಸಿ ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆಯಲಾಗಿರುವಂತದ್ದು. ಈಗಾಗಲೇ ಏನು ರಾಜ್ಯಾದ್ಯಂತ ಕೂಡ ಹೋರಾಟ ಮುಂದುವರಿತಾ ಇದೆ. ಈ ಒಂದು ಕೃತ್ಯದಲ್ಲಿ ಏನು ನಿನ್ನೆ ನಾಗಮಂಗಲದಲ್ಲಿ ಆಯ್ತು, ಆ ಒಂದು ಘಟನೆಯನ್ನ ಖಂಡಿಸಿ ಈಗಾಗಲೇ ಆ ಕೃತ್ಯದಲ್ಲಿ ಭಾಗಿಯಾಗಿರುವಂತವರನ್ನ ಕ್ರಮ ಕೈಗೊಳ್ಬೇಕು, ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಗಣೇಶ ವಿಸರ್ಜನೆ ಪ್ರತಿ ಬಾರಿ ಕೂಡ ವರ್ಷಕ್ಕೆ ಒಂದು ಬಾರಿ ಮಾತ್ರ ಬರುವಂತ ಹಬ್ಬ. ಈ ಒಂದು ಹಬ್ಬದಲ್ಲಿ ನಾವು ಹಬ್ಬವನ್ನ ಆಚರಣೆ ಮಾಡಕ್ಕೆ ಆಗಲ್ವಾ? ಯಾಕಂದ್ರೆ ವಿಸರ್ಜನೆ ವೇಳೆ ಆಗಿರುವಂತ ಕಲ್ಲು ತೂರಾಟ ಆಗಿರ್ಬೋದು, ಗಣೇಶನ
ಮೂತಿಯ ಮೇಲೆ ಕಲ್ಲು ಮತ್ತೆ ಚಪ್ಪಲಿಯನ್ನ ಎಸೆಯೋದಾಗಿರ್ಬೋದು. ಅಷ್ಟೇ ಅಲ್ಲದೆ ಹಲವಾರು ಅಂಗಡಿ ಮುಗ್ಗಟ್ಟುಗಳಿಗೆ ಬೆಂಕಿಯನ್ನ ಹಚ್ಚೋದಾಗಿರ್ಬೋದು, ಪೆಟ್ರೋಲ್ ಬಾಂಬ್ ಅನ್ನ ಎಸೆಯೋದಾಗಿರ್ಬೋದು. ಈ ರೀತಿಯಾಗಿ ಭಯೋತ್ಪಾದಕ ಅಂತ ಕೃತ್ಯಗಳು ಏನು ಪದೇ ಪದೇ ಆಗ್ಬಾರ್ದು, ಈ ಒಂದು ಕೃತ್ಯವನ್ನ ತಡೆಗಟ್ಟಬೇಕು ಅನ್ನೋಂತ ಉದ್ದೇಶದಿಂದ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಹೋರಾಟ ಕೇಳಿದು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತವರಿಗೆ ಕಠಿಣ ಶಿಕ್ಷಣ ವಿಧಿಸಬೇಕು ಅಂತ ಹೇಳಿ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಬೆಂಗಳೂರಿನಲ್ಲೂ ಟೌನ್ ಹಾಲ್ ನಲ್ಲೂ ಕೂಡ ಪ್ರತಿಭಟನೆ ತೀವ್ರವಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಅದೇ ಸಾಕಷ್ಟು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ಅರೆಸ್ಟ್ ಅನ್ನ ಮಾಡಿರುವಂತದ್ದು ರೂಪ. ಎಸ್, ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ನೋಡಿ, ಸದ್ಯದ ಮಟ್ಟಿಗೆ ಹರ್ಷಿತಾ, ರಾಜ್ಯದಲ್ಲಿ ಈ ಜಿಹಾದಿಗಳು ಹಿಂದುತ್ವವಾದಿಗಳು ಅನ್ನುವಂತಹ ಕೋಲಾಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಹಿಂದೆ ನಾಗಮಂಗಲದಲ್ಲಿ ನಡೆದಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಭದ್ರತೆಯನ್ನ ಕಲ್ಪಿಸುವಂತಹ ವಿಚಾರವಾಗಿ ಪೊಲೀಸ್ ಇಲಾಖೆ ಕೂಡ ತನ್ನ ವೈಫಲ್ಯತೆಯನ್ನ ಮೆರೆದಿದೆ. ಸರ್ಕಾರದಿಂದ ಒಂದು ಕಡೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶದಲ್ಲಿ ಈ ತರದ ಘಟನೆಗಳು ನಡೆಯುತ್ತೆ ಅಂತ ಗೊತ್ತಿದ್ರು ಕೂಡ ಗೃಹ ಇಲಾಖೆಯು ಇಲ್ಲಿ ವೈಫಲ್ಯವನ್ನ ತೋರಿದೆ. ಆದರೆ ಈ ಪ್ರತಿಭಟನೆಯ ಮುಖಾಂತರವಾಗಿ ಏನು ಸಂದೇಶ ರವಾನೆ ಮಾಡೋದಕ್ಕೆ ಹೋಗ್ತಿದ್ದಾರೋ ಅಂತೂ ಗೊತ್ತಿಲ್ಲ. ಆದರೆ ನೋಡಿ, ಈ ಗಣಪತಿ ಅಂದ್ರೆ ಒಂದು ಹಿಂದೂ ಭಾವನೆಯ ಮುಖಾಂತರವಾಗಿ ದೇವರ ಕಲ್ಪನೆ, ವಿಶೇಷವಾದಂತ ಸ್ಥಾನ ಕೊಟ್ಟಿದ್ದೀವಿ. ಆ ಪ್ರತಿಭಟನೆಯಲ್ಲಿ ಗಣಪನ ವಿಗ್ರಹ ಹೇಗ್ ಬೇಕಾಗಿ ಎಳ್ದಾಡ್ತಿದ್ದಾರೆ, ಎಲ್ಲಿ ಹೋಯ್ತು ಅನ್ನುವಂಥದ್ದು ಕೂಡ ಇಲ್ಲಿ ಗಮನ ಹರಿಸಬೇಕಾಗುತ್ತೆ. ಎಸ್ ರೂಪ, ಈಗಾಗಲೇ ಏನು ಈ ಒಂದು ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆಗೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಮಾಡಿರುವಂತದ್ದು. ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗ್ಬೇಕು ಅನ್ನೋಂಥದ್ದು ಕೂಡ ತಿಳಿದಿರುವಂತದ್ದು. ಅದರಲ್ಲೂ ಕೂಡ ಈ ಒಂದು ಸಮಯದಲ್ಲಿ ಪೊಲೀಸರ ವೈಫಲ್ಯ ಕೂಡ ಹೆಚ್ಚಾಗಿ ಕಂಡು ಬಂದಿರುವಂತದ್ದು. ಅವರೆಲ್ಲೂ ಕೂಡ ಪೊಲೀಸರ ಮೇಲೂ ಕೂಡ ಸಾಕಷ್ಟು ಕಂಪ್ಲೇಂಟ್ ಕೂಡ ಇರುವಂತದ್ದು. ಹೀಗಾಗಿ ಈ ಎಲ್ಲವನ್ನು ಕೂಡ ಕೃತ್ಯದಲ್ಲಿ ಎಸಗಿರುವಂತ ಯಾರ್ಯಾರು ಭಾಗಿಯಾಗಿದ್ದಾರೆ, ಕೇವಲ ಇದು ಜಾತಿ ಅಂತ ನೋಡೋದಿಲ್ಲ, ಯಾರು ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಕಠಿಣವಾದ ಶಿಕ್ಷಣ ಆಗ್ಬೇಕು. ಪ್ರಮುಖವಾಗಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತವರ ಯಾರದೇ ಒಂದು ಹೆಸರು ಕೂಡ ಇಲ್ಲ. ಸಾಕಷ್ಟು ಪೊಲೀಸರ ವಿರುದ್ಧವೇ ಸಾಕಷ್ಟು ದೂರುಗಳು ಕೂಡ ಬಂದಿರುವಂತದ್ದು. ಯಾಕಂದ್ರೆ ಅವರು ಆ ಒಂದು ಸ್ಥಳದಲ್ಲಿ ಸರಿಯಾಗಿ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಕೂಡ ಸಾಕಷ್ಟು ದೂರುಗಳು ಬಂದಿತ್ತು. ಈಗಾಗಲೇ ಪೊಲೀಸರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಕೃತ್ಯದಲ್ಲಿ ಕಲ್ಲು ಯಾರ್ಯಾರು ಎಸೆದ್ರು, ಪೆಟ್ರೋಲ್ ಬಾಂಬ್ ಅನ್ನ ಎಸೆದ್ರು, ಅವರೆಲ್ಲರನ್ನು ಕೂಡ ವಿಚಾರಣೆ ಆಗುತ್ತೆ. ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡ್ಬೇಕು ಅಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ಒಂದ್ ರೀತಿಯಾಗಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ದುರುದ್ದೇಶವೋ ಅಥವಾ ಯಾವುದೋ ಹುನ್ನಾರವೋ ಗೊತ್ತಿಲ್ಲ, ಈ ರೀತಿಯಾಗಿ ಕೋಮು ಗಲಭೆ ಆಗ್ತಾ ಇರುವಂತದ್ದು ಖಂಡನೀಯ ಅಂತಾನೆ ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಸಾಕಷ್ಟು ನಾವು ನೋಡಿದೀವಿ, ಈ ಒಂದು ಯಾವುದೇ ಒಂದು ಹಬ್ಬ ಬಂದ್ರು ಕೂಡ ಎಲ್ಲ ಕೋಮಿನವರು ಕೂಡ ಕುಡ್ಕೊಂಡು ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅದರಲ್ಲಿ ಹಿಂದೂ ಆಗಿರ್ಬೋದು, ಮುಸ್ಲಿಮರಾಗಿರ್ಬೋದು. ಆದ್ರೆ ಎಲ್ಲೋ ಒಂದು ಕಡೆ ಎತ್ತಿರುವಂತ ಕಿಡಿ ಈಗ ಇಡೀ ಒಂದು ನಾಗಮಂಗಲದಲ್ಲಿ ಆಗಿರುವಂತ ಘಟನೆ ಸಂಪೂರ್ಣವಾಗಿ ಇಡೀ ಒಂದು ರಾಜ್ಯಾದ್ಯಂತವೇ ಕೋಮು ಗಲಭೆಯಾಗಿ ಸೃಷ್ಟಿ ಆಗ್ತಾ ಇರುವಂತದ್ದು. ಈ ಒಂದು ಘಟನೆ ಮತ್ತೆ ಮರುಕಳಿಸಬಾರ್ದು. ಯಾಕಂತಂದ್ರೆ ಕಳೆದ ಬಾರಿ ಶಿವಮೊಗ್ಗದಲ್ಲಾಗಿರ್ಬೋದು, ಕೋಲಾರದಲ್ಲಾಗಿರ್ಬೋದು ಇದೇ ರೀತಿಯಾಗಿ ಚಿಕ್ಕ ಪುಟ್ಟ ಘಟನೆಗಳು ಕೂಡ ಕಂಡು ಬಂದಿದ್ದು. ಆದ್ರೆ ಈ ಬಾರಿ ಇಷ್ಟು ದೊಡ್ಡ ಮಟ್ಟಿಗೆ ಘಟನೆ ಆಗಿದೆ ಅಂದ್ರೆ ಅದೆಷ್ಟೋ ಅಂಗಡಿ ಮುಗ್ಗಟ್ಟುಗಳು ನಷ್ಟಕ್ಕೀಡಾಗಿರುವಂತದ್ದು. ಇದೆಲ್ಲವೂ ಕೂಡ ಮತ್ತೆ ಮರುಕಳಿಸಬಾರದು ಅನ್ನೋಂತ ಉದ್ದೇಶದಿಂದ ಈಗಾಗಲೇ ಸಾಕಷ್ಟು ಹೋರಾಟ ಕೂಡ ಮಾಡ್ತಾ ಇರುವಂತದ್ದು. ಹಿಂದೂ ಸಂಘಟನೆಯವರು ಕೂಡ ಇವರ ವಿರುದ್ಧ ಕಠಿಣವಾದ ಕ್ರಮವನ್ನ ಕೈಗೊಳ್ಳಬೇಕು, ಈ ರೀತಿಯಾಗಿ ಮತ್ತೆ ಘಟನೆ ಮರುಕಳಿಸಬಾರ್ದು ಅಂತ ಹೇಳಿ ತೀವ್ರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಟೌನ್ ಹಾಲ್ ಬಳಿ ಪ್ರತಿಭಟನೆಗೆ ಅವಕಾಶವನ್ನ ಕೊಡದೇ ಇರುವಂತ ಸಂದರ್ಭದಲ್ಲಿ ಗಣೇಶ ಉತ್ಸವ ಸಮಿತಿಯವರು ಏನ್ ಮಾಡಿದ್ದಾರೆ, ಗಣೇಶ ಮೂರ್ತಿಯನ್ನ ಎತ್ತಿಕೊಂಡು ಬಂದು ಮೆರವಣಿಗೆಯನ್ನ ಮಾಡಿ ಆ ಒಂದು ಗಲಾಟೆಯಲ್ಲೂ ಕೂಡ ಎಲ್ಲಿ ಗಣೇಶ ಮೂರ್ತಿ ಮತ್ತೆ ಬಿದ್ದು ಅದಕ್ಕೆ ಮತ್ತು ಇನ್ನೊಂದು ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಪೊಲೀಸರು ಕೂಡ ಮೂರ್ತಿಯನ್ನ ವಾಹನಕ್ಕೆ ಶಿಫ್ಟ್ ಮಾಡಿರುವಂತದ್ದು. ಅದೇ ರೀತಿಯಾಗಿ ಯಾರ್ಯಾರು ತೀವ್ರವಾಗಿ ಹೋರಾಟಕ್ಕೆ ಮುಂದಾಗಿದ್ರು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿರುವಂತದ್ದು ರೂಪ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ.